ಬೀದಿ ಬದಿ ವ್ಯಾಪಾರಿಗಳಿಗೆ ಬಲ ತುಂಬುವ ಪ್ರಯತ್ನ. ಬೀದಿ ಬದಿ ವ್ಯಾಪಾರಿಗಳಿಗೆ ಭದ್ರತೆ ಮತ್ತು ಮೂಲಭೂತವಾಗಿ ಸಿಗುವಂತಹ ಸಾಲ ಸೌಲಭ್ಯಗಳನ್ನು ಸಂಘಟನೆ ಮೂಲಕ ಕೊಡಿಸುವ ಉದ್ದೇಶದೊಂದಿಗೆ ತಾಲೂಕಿನ ಪಂಚಾಯತ್ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಗಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕು ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಕೆಎಚ್ ರಂಗನಾಥ್ ಅವರು ತಿಪಟೂರು ಮತ್ತು ಚಿಕ್ಕನಾಯಕನಹಳ್ಳಿಯಲ್ಲಿ ವ್ಯಾಪಾರಿಗಳ ಭದ್ರತೆಗೆ ಸಂಘಟನೆಯನ್ನ ನಿರ್ಮಾಣ ಮಾಡಿ ಪದಾಧಿಕಾರಿಗಳಿಗೆ ಅಧಿಕೃತ ಪತ್ರವನ್ನ ನೀಡಲಾಯಿತು. ಚಿಕ್ಕನಾಯಕನಹಳ್ಳಿ ಮತ್ತು ತಿಪಟೂರು ತಾಲೂಕಿನಲ್ಲಿ ಸುಮಾರು ಜನ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಜನ ಬೀದಿ ಬದಿ ವ್ಯಾಪಾರಿಗಳಿದ್ದು ಮೀಟರ್ ಬಡ್ಡಿ ಮತ್ತು ಇತರೆ ಸಾಲವನ್ನ ಪಡೆದು ದುಡಿದ ಹಣವನ್ನ ಬರೀ ಬಡ್ಡಿ ಕಟ್ಟಿ ತಿಂಡಿ ತಿಂದು ಜೀವನ ನಡೆಸುವ ಬದಲು ಸಂಘಟನೆಯಲ್ಲಿದ್ದು ಸಂಘಟನೆ ಮೂಲಕ ಸಾಲ ಸೌಲಭ್ಯ ಪಡೆದು ಅನುಕೂಲ ಮಾಡಿಕೊಳ್ಳುವಂತೆ ಪಿಟಿ ಚಿಕ್ಕಣ್ಣ ಮತ್ತು ಸಿಡಿ ಚಂದ್ರಶೇಖರ್ ಅವರು ಪದಾಧಿಕಾರಿಗಳಿಗೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು, ತಿಪಟೂರು ತಾಲೂಕು ಅಧ್ಯಕ್ಷರು ಸತೀಶ್, ಕಾರ್ಯದರ್ಶಿ ಕಿರಣ್ ಕುಮಾರ್, ಗೌರವ ಅಧ್ಯಕ್ಷರಾದ ಮೋಹನ್, ಉಪಾಧ್ಯಕ್ಷ ಅನಂತಕುಮಾರ್ ಹಾಜರಿದ್ದರು. ಆಯ್ಕೆ ಮಾಡಲಾಗಿದ್ದು ಸೀಮಾ ಇವರನ್ನು ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಮೋಹನ್ ಆರ್ ಕರಡಾಳ್ ಸಂತೆ ಮೈದಾನ ತಿಪಟೂರು ಇವರನ್ನು ಗೌರವಾಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಅನಂತಕುಮಾರ್ ಎಲ್ ಕೆ ಬಿದಿರೆಗುಡಿ ಕಾವಲ್ ತಿಪಟೂರು ಇವರನ್ನು ಉಪಾಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಕಿರಣ್ ಕುಮಾರ್ ಎಲ್ ವಿದ್ಯಾನಗರ 3ನೇ ಕ್ರಾಸ್ ತಿಪಟೂರು ಇವರನ್ನು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ಸತೀಶ್ ಮಾರನ್ಗೆರೆ ಇವರನ್ನು ಬೀದಿ ಬದಿ ವ್ಯಾಪಾರಿ ಘಟಕದ ವಿಭಾಗದ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಕೀರ್ತಿ ಕುಮಾರ್ ಎಲ್ಲಾರ್ ಇವರನ್ನು ಈ ಬೀದಿ ಬದಿ ಘಟಕದ ಉಪಾಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಇವರು ಇಂದಿನಿಂದ ಈ ವಾರದ್ದು ಕೆಲಸ ನಮ್ಮ ತಾಲೂಕಿಗೆ 10 ಕೋಟಿ 20 ಲಕ್ಷ ರೂಪಾಯಿ ದುಡ್ಡು ಬರ್ತದೆ. ಒಂದು ತಿಂಗಳು ಲೇಟಾಗಿ ಬರ್ಬೋದು ಬಿಟ್ಟರೆ ಬಂದೇ ಬರುತ್ತೆ. ಅದರಿಂದ ಆ ಹಣನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ ಸಾಕಷ್ಟು ನನಗೆ ವಾಟ್ಸಪ್ ಫೇಸ್ಬುಕ್ ಆಯಿತು. ಇವತ್ತು ಹಣ ಬಂತು, ಅದರಲ್ಲಿ ಬಳೆ ಅಂಗಡಿ ಕೇಳಿದ್ದೆ, ಬಳೆ ಅಂಗಡಿ ಕೊಟ್ಟೆ, ನಮ್ಮ ಮಗಳ ಮದುವೆಗೆ ಏನೋ ಒಂದು ಒಡವೆ ತಂದು ಕೊಟ್ಟೆ, ಮತ್ತು ಕುರಿ ತಂದೆ, ಕುರಿ ಮರಿ ತಂದೆ, ಬೋರ್ ಹಾಕ್ತೆ, ಒಳ್ಳೊಳ್ಳೆ ಕೆಲಸಗಳು ಆಗ್ತದೆ. ಅದರಿಂದ ಇವುಗಳನ್ನೆಲ್ಲ ನೀವು ಯೂಸ್ ಮಾಡ್ಕೊಳ್ಳಿ, ಅನುಕೂಲ ಮಾಡ್ಕೊಳ್ಳಿ. ನಾವು ಗೊತ್ತು ಇದು ಶಾಸ್ತ್ರೀಯವಾಗಿ ಮಾಡಬೇಕು, ಆದರೆ ನಿಮ್ಮನ್ನ ಸಹಿಸಲ್ವಲ್ಲ. 89% ಏನು ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದು ಇದ್ದೀರಾ, ನಿಮ್ಮನ್ನ ಸಹಿಸಲು ಕಷ್ಟ ಆಗುತ್ತೆ. ಅವಾಗ ಏನು ಮಾಡಬೇಕಾಗುತ್ತೆ, ನಾವು ಪಕ್ಷಾತೀತವಾಗಿ ಕೆಲವು ಸಾರಿ ಮಾಡೋಕ್ಕಾಗಲ್ಲ. ನಮ್ಗೆಲ್ಲ ಅಂತೂ ನಾವು ಕೊಡುವಾಗ ಏನು ಮಾಡ್ತಾರೆ, ನಾವು ಈ ಜೊತೆಗಿದ್ದಾಗ ಕಾಂಗ್ರೆಸ್ ಒಂದೇ ಅಂತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಆದರೆ ನಿಮಗೆ ರಕ್ಷಣೆ ಕೊಡೋದು ಬೇಕು, ನಿಮ್ಮ ಆರ್ಥಿಕವಾಗಿ ನಿಮ್ಮನ್ನ ಸಬಲರನ್ನಾಗಿ ಮಾಡ್ತಕ್ಕಂಥದ್ದು ಬೇಕು. ಹಾಗೆಯೇ ಪೊಲೀಸ್ನವ್ರದ್ದು ಇದೆ, ಕೆಲವು ಕಡೆ ಎಲ್ಲ ನೋಡ್ತಾ ಇದ್ದೀವಿ. ಜಾಸ್ತಿ ವ್ಯಾಪಾರ ಆಯ್ತು ಅಂದರೆ ಒಳ್ಳೆ ಜಾಗಗಳನ್ನ ಬಿಡಕ್ಕೆ ಅವತ್ತು ಎತ್ತಿಕೊಂಡು ದುಡ್ಡು ಕುಡಿಸೋದು ಇವೆಲ್ಲವೂ ಕೂಡ ನಡೆದಿದೆ. ಸಿಟಿಗಳಂತೂ ಅದು ದೊಡ್ಡ ಒಂದು ಬಿಸ್ನೆಸ್ಸೇ ಆಗೋಗಿದೆ. ನಮ್ಮ ಕಿರಣ್ ಕುಮಾರ್ ಸರ್ನ ಕರೆಸಿ ಅವ್ರ ಮುಖಾಂತರ ನಿಮಗೆಲ್ಲ ಆದೇಶಗಳನ್ನು ವಿತರಣೆ ಮಾಡ್ತಕ್ಕಂಥ ಉದ್ದೇಶವೂ ಸಹ ನಮ್ಮ ಕಾರ್ಮಿಕ ಬೀದಿ ಬದಿ ವ್ಯಾಪಾರ ಸಂಘದ ಅಧ್ಯಕ್ಷ ಇಟ್ಕೊಂಡಿದ್ದಾರೆ. ಈ ದಿಸೆಯಲ್ಲಿ ಇದು ಭಾಳ ಯಾಕಪ್ಪ ಇದು ಬೀದಿ ಬದಿ ವ್ಯಾಪಾರಿಗಳ ಸಂಘ ಕಾಂಗ್ರೆಸ್ ಪಕ್ಷ ಇದನ್ನು ಜಾರಿಗೆ ತಂದು ಪ್ರದೇಶ ಕಾಂಗ್ರೆಸ್ ಇದು ಅಧ್ಯಕ್ಷ ಜಾರಿಗೆ ತಂದ್ರು ಅಂತಂದರೆ ಇದು ಭಾಳ ಸೂಕ್ಷ್ಮವಾದ ವಿಚಾರ. ಯಾಕೆಂದರೆ ಅವ್ರಿಗೊಂದು ಅಂಗಡಿ ಇರಲ್ಲ, ಆಮೇಲೆ ಅಂಗಡಿ ಮಳಿಗೆನೂ ಇರಲ್ಲ, ಏನಿರಲ್ಲ. ಯಾವುದೋ ಒಂದು ಗೂಡ್ಸ್ ಗಾಡಿನಲ್ಲಿ ಅನೇಕ ರೀತಿಯ ಸಾಮಾನುಗಳು ಇಟ್ಕೊಂಡು ಅವತ್ತಿಂದ ಅವತ್ತು ಜೀವನ ಮಾಡ್ತಕ್ಕಂಥ ಒಂದು ಸಂಘಟನೆ. ಅದು ಅವ್ರಿಗೆ ಯಾರೇ ಒಂದು ನೆಲೆ ಇರಲ್ಲ, ಅವ್ರಿಗೆ ಶಕ್ತಿನೂ ಇರಲ್ಲ. ಅವತ್ತೆಲ್ಲ ಒಂದು ರೀತಿ ಚೀಟಿನಲ್ಲಿ ಸಾಲ ತರ್ತಾರೆ, ಒಂದಷ್ಟು ಸಾಮಾನುಗಳು ತರ್ತಾರೆ, ಅಲ್ಲಿ ವ್ಯಾಪಾರ ಮಾಡ್ತಾರೆ. ಬಂದಂಥ ಲಾಭದಿಂದ ಅವ್ರ ಸಂಸಾರವನ್ನು ಸಾಗಿಸ್ತಾರೆ. ಲಾಭ ಬರಲಿಲ್ಲ, ಮಳೆ ಬಂತು, ಇನ್ನೊಂದು ಬಂತು ಅಂದರೆ ಅವತ್ತು ಉಪವಾಸ ಮಾಡ್ತಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಬೀದಿ ಬದಿ ವ್ಯಾಪಾರಿಗಳು. ಕೆಲವು ಲಾಭ ದುಡ್ಕೋಬೋದಿಲ್ಲ ಅಂತ ಆ ವ್ಯವಸ್ಥೆನಲ್ಲಿ ಜೀವನ ಮಾಡ್ತಕ್ಕಂಥವ್ರಿಗೆ ಒಂದು ಭದ್ರತೆ ಬೇಕು. ಎಲ್ಲಿ ಭದ್ರತೆ ಬೇಕು ಅಂದರೆ ಕಾಂಗ್ರೆಸ್ ಪಕ್ಷದಿಂದ ನಾವು ಭದ್ರತೆ ಒದಗಿಸಬೇಕು ಅಂತಕ್ಕಂಥ ದಿಶೆಯಲ್ಲಿ ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಲೀಡರ್ಗಳು ಸಹ ಒಂದು ಒಮ್ಮತದಿಂದ ಬಂದು ಈ ಒಂದು ಸಂಘಟನೆಯನ್ನು ಜಾರಿಗೆ ತಂದಿದ್ದಾರೆ. ಅದನ್ನ ನಮ್ಮ ಹಣ್ಣುಗಳು ವ್ಯಾಪಾರ ಮಾಡೋದಾಗಲಿ, ಮುಸ್ಲಿಮ್ಸ್ ರಾಗಿ ಬೆಳೆದ್ರು ವ್ಯಾಪಾರ ಮಾಡೋದಾಗಲಿ, ಸೈಕಲ್ ಶಾಪ್ ಅವ್ರಿಗೆ ಪಂಚರ್ ಹಾಕಬೇಕು, ಕಲಂಗಡಿ ಮಾರೋದಾಗಲಿ ಮುಸ್ಲಿಮ್ಸ್, ಇವ್ರನ್ನ ಏನಾರು ಮಾಡಿ ಅಲ್ಪಸಂಖ್ಯಾತರನ್ನ ಒಂದು ರೀತಿಯಲ್ಲಿ ಮಟ್ಟ ಹಾಕಬೇಕು ಅನ್ನೋ ಏಕೈಕ ಉದ್ದೇಶದಿಂದ ನಾನು ಯಾರು ಪ್ಲೀಸ್ ಮಾಡಕ್ಕೆ ಹೇಳ್ತಿಲ್ಲ.
ಏಕೈಕ ಉದ್ದೇಶದಿಂದಲೇ ಈ ಥರದ್ದು ಬೀದಿ ವ್ಯಾಪಾರಗಳನ್ನ ಸ್ಥಗಿತ ಮಾಡಿ ಅವರಿಗೆ ಜಾಗೀರ್ದಾರ್ ಮಾಡಬೇಕು ಅಂತ ನಾವು ನೋಡ್ತಾ ಇದ್ವಿ ಟಿವಿನ ಮೊನ್ನೆ ಯಾವುದು ಕಳೆದ 2 ವರ್ಷ ಹಿಂದೆ ಹೋಗ್ಬಿಟ್ಟು ಕಲಾವಿದರುಗಳನ್ನ ಹೊಡೆದಾಕುವಂಥದ್ದು, ಮಣ್ಣಂಗಡಿನೆಲ್ಲ ರೋಡಿಗೆ ಎಸೆಯುವಂಥದ್ದು, ಇದನ್ನ ಆಯ್ಕೆ ಮಾಡಿದ್ರು. ಯಾಕೆಂದ್ರೆ ಇವರು ಯಾವತ್ತೂ ಕೂಡ ಇವರು ನಮ್ಮ ಓಟ್ ಹಾಕಲ್ಲ, ಇವರು ಕಾಂಗ್ರೆಸ್, ಇವರು ಜಾತ್ಯತೀತ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನವನ್ನು ನಂಬಿರ್ತಕ್ಕಂಥವ್ರು, ನಮ್ಮ ಸಂವಿಧಾನ ಇಡನ್ ಅಜೆಂಡಾ ಆಗಲ್ಲ ಅನ್ನೋ ಒಂದು ಚಿಂತನೆಯಲ್ಲಿದ್ದರು. ಆ ಕಾರಣಕ್ಕೆ ಏನು ಮಾಡಿಬಿಟ್ರು, ಆ ಒಂದು ಆರ್ಡರ್ ಮಾಡಿದ್ರು. ಆ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಸ್ಥಿತಿ ಇತ್ತು, ವ್ಯಾಪಾರವನ್ನು ಬರ್ಬಾದ್ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟು ದೇಶದಲ್ಲಿ ಮೋದಿಯವರು ಪ್ರಧಾನಿಯಾದಂಥ ಸಂದರ್ಭ. ಆ ಸಂದರ್ಭದಲ್ಲಿ ಇಲ್ಲ ನಾವು ಯಾಕೆ ಅಂದರೆ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು ಹೆಚ್ಚಿನದಾಗಿ ಈ ವಹಿವಾಟನ್ನು ನಂಬಿ ಇದ್ದಾರೆ, ಅದರಿಂದ ಇವಕ್ಕೊಂದು ರಕ್ಷಣೆ ಕೊಡಬೇಕು. ನಾವು ಹೈವೇಗಳನ್ನು ಮಾಡ್ತೀವಿ, ಯಾರು ಕೂಡ ಫುಟ್ಪಾತ್ನಲ್ಲಿ ಎಣ್ಣೆ ಇಪ್ಪತ್ತು ಫುಟ್ಪಾತ್ನಲ್ಲಿರಲ್ಲ ತೆಗೀರಿ ಅಂತ ಹೇಳಿ ಒಂದು ಕಾನೂನು ಬಂತು 2017 ಒಂದು ಆರ್ಡರ್ ಕಾಪಿ ಹಾಕಿದ್ರು. ನಮ್ಮೆಲ್ಲ ನಾನು ಪುರಸಭೆ ಅಧ್ಯಕ್ಷ ನಮಗೂ ಕೂಡ ಒಂದು ಕಾಪಿ ಬಂತು, ಎಲ್ಲ ಗ್ರಾಮ ಪಂಚಾಯತ್ಗಳಿಗೂ ಬಂತು. ಇದರ ಉದ್ದೇಶ ಬೇರೆ ಇತ್ತು. ಯಾಕೆ ಅಂದರೆ ನಾನು ಈಗ ಹೇಳಿ ಬಯಸ್ತೀನಿ, ಇದರ ಉದ್ದೇಶ ಏನಿತ್ತು ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಈ ಜಾಗ ನಂದು, ಈ ಜಾಗ ನಂದು. ಆ ಸಂದರ್ಭದಲ್ಲಿ ಸ್ವಲ್ಪ ಸಮಾನ ಮನಸ್ಸು ಎಲ್ಲ ಸೇರ್ಕೊಂಡು ಸರಿ ಮಾಡಿ ಎಲ್ಲರ ಜನರು ಸಹ ಚೆನ್ನಾಗಿ ನಡೆಯಬೇಕು. ಆ ದಿಶೆಯಲ್ಲಿ ಸಕ್ಷಮದಲ್ಲಿ ಸಹ ಆ ಒಂದು ವ್ಯವಸ್ಥೆಯನ್ನು ಮಾಡ್ತೀರಾ. ಮತ್ತೆ ಈ ಬೀದಿ ಬದಿ ವ್ಯಾಪಾರಿಗಳು ಯಾವತ್ತೂ ಕಾಂಗ್ರೆಸ್ ಪಕ್ಷಕ್ಕೆ ಸಾಮಾನ್ಯವಾಗಿ 80% ಓಟನ್ನು ಕಾಂಗ್ರೆಸ್ ಪಕ್ಷಕ್ಕೆ ಆಗ್ತಾ. ಯಾಕೆಂದ್ರೆ ಅವೆಲ್ಲ ಬಡವರು, ಯಾವ ಶ್ರೀಮಂತರಿರಲ್ಲ, ಸಾಮಾನ್ಯವಾಗಿ ಬಡವರು. ಇವತ್ತು ಗ್ಯಾರಂಟಿ ಸಂದರ್ಭದಲ್ಲಿ ಸಾಕಷ್ಟು 5 ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಆ ದಿಶೆಯಲ್ಲಿ ಅವರು ಹೆಚ್ಚಿಗೆ ಕಾಂಗ್ರೆಸ್ ಓಟ್ ಹಾಕಿದಂಥವ್ರು. ಅವರಿಗೆ ನೀವು ಹೆಚ್ಚು ಸಹಾಯವನ್ನು ಮಾಡ್ತಾ ಹೋದ್ರೆ ನಮ್ಮ ಪಕ್ಷದ ಬಗ್ಗೆ ಸಹ ಬಹಳ ನಂಬಿಕೆ ಬರುತ್ತೆ. ದಿಶೆಯಲ್ಲಿ ನೀವೆಲ್ಲ ಹೋರಾಟ ಮಾಡ್ತೀರಾ ಅಂತಕ್ಕಂಥ ಮಾತನ್ನು ಸಂದರ್ಭ ಹೇಳ್ತಾ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ರಿಗೂ ಬರೆಸಿ ಮಾತನಾಡಿ